ಚೆನ್ನಾಗಿದೆ ಮೆಟ್ರೋ ಟ್ರೈನು. ಬೆಂಗಳೂರು ಟ್ರಾಫಿಕ್ಕಲ್ಲಿ ಇದು ಬೇಕಾಗಿತ್ತು ಬೆಂಗಳೂರಿಗೆ ಮೆಟ್ರೋ. ಟೈಮ್ ಉಳಿಯುತ್ತೆ ಬೆಳಗ್ಗೆ ಎಲ್ಲ ಹೋಗಲಿಕ್ಕೆ. ನೆಕ್ಸ್ಟ್ ಇದು ಮುಂಬೈ ಆಗ್ಬೋದು ಬೆಂಗಳೂರು ನೆಕ್ಸ್ಟ್. ಆದ್ದರಿಂದ ಮೆಟ್ರೋ ಟ್ರೈನ್ ಅವಶ್ಯಕತೆ ಇತ್ತು. ಇವಾಗ ಕನಸು ನನಸಾಗ್ತಿದೆ. ಮುಂದೆ ಇದು ಫುಲ್ಲು ಎಲ್ಲ ಕಟ್ಟುವಾಗ ಎಷ್ಟು ಜನ ಇದರಿಂದ ನೊಂದಿದ್ರು, ಎಷ್ಟು ಜನ ಕಿರಿಕಿರಿ ಆಗಿತ್ತು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಈಗ ಅದನ್ನೆಲ್ಲ ಅವ್ರು ನೋಡಿದ್ರೆ ಏನ್ ಅನ್ಸ್ಬೋದು ಮೇಡಮ್? ನಿಮ್ಗೆ ಏನ್ ಅನ್ಸುತ್ತೆ? ಫಸ್ಟ್ ಎಕ್ಸೈಟ್ಮೆಂಟ್ ಹೆಂಗಿದೆ? ಅದು ಅನುಭವ ಆದವ್ರಿಗೆ, ಕಿರಿಕಿರಿ ಅನುಭವಿಸಿದವರು ಇಲ್ಲಿ ಬಂದು ಇದ್ರಲ್ಲಿ ಪ್ರಯಾಣ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗ್ಬೋದು. ಮೇಡಮ್, ಮುಂದಕ್ಕೆ ನೀವು ಯಾರನ್ನ ಕರ್ಕೊಂಡ್ ಬರ್ತೀರಾ? ನಿಮ್ಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅನ್ಸುತ್ತೆ? ಈಗ MG ರೋಡಿಂದ ಟ್ರಿನಿಟಿಗೆ ಬರಕ್ಕೆ ಕೇವಲ ಒಂದೇ ಒಂದು ನಿಮಿಷ ಸಾಕಾಯ್ತು. ನಿಮಗೆ ಏನ್ ಅನ್ಸುತ್ತೆ? ಅದೇ ನಮ್ಗೆ ತುಂಬಾ ಖುಷಿ ಆಗ್ತಿರೋದು. ಟ್ರಾಫಿಕ್ ಟೈಮ್ ಉಳಿಯುತ್ತಲ್ವಾ, ಸೇವ್ ಆಗ್ತಾ ಇದೆ. ಅದೇ ಬೇಕಾಗಿತ್ತು ಬೆಂಗಳೂರು ಸಿಟಿಗೆ. ಅದರಿಂದ ಜನರಿಗೆ ಎಲ್ರಿಗೂ ಖುಷಿ ಆಗಿದೆ. ಯಾರನ್ನ ಕರ್ಕೊಂಡ್ ಬರ್ತೀರಾ ಮೇಡಮ್? ಎಲ್ಲರೂ ನಮ್ಮ ಮನೆಯವರೆಲ್ಲರೂ ಜರ್ನಿ ಮಾಡಬೇಕು ಅಂತ ಆಸೆ ಇದೆ. ನಮ್ಮ ಊರಿನವ್ರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಎಲ್ರಿಗೂ ತೋರಿಸ್ಬೇಕು ಮೆಟ್ರೋ ಟ್ರೈನ್ ಪ್ರಯಾಣ ಅಂತ ನನ್ನ ಆಸೆ ಇದೆ. ಮೇಡಮ್, ನೀವ್ ಹೇಳಿ ಮೇಡಮ್, ನೀವ್ ಈಗಾಗಲೇ ಫೋಟೋಸ್ಗಳನ್ನ ತಗೋತಾ ಇದ್ರಿ. ಇದು ನೆನಪಾಗಿ ಉಳಿಬೇಕು ಅಂತನಾ? ಇದು ಹೌದು, ನೆನಪಾಗಿ ಉಳಿಬೇಕು. ಯಾಕಂತಂದ್ರೆ ಆಲ್ ಫಸ್ಟ್ ಟೈಮ್ಸ್ ವಿಲ್ ಬಿ ಮೆಮೊರೇಬಲ್. ನಮಗೆ ಬೆಂಗಳೂರಿನಲ್ಲಿ ಇದು ಮೆಟ್ರೋ ಬಂದಿರೋದು ತುಂಬಾನೇ ಸಂತೋಷ ಆಗಿದೆ. ಸಣ್ಣ ಮಕ್ಕಳಿದ್ದಾಗಿಂದನೂ ನಾವು ಕೋಲ್ಕತ್ತಾದಲ್ಲಿ ರೋಡ್ ಮಧ್ಯದಲ್ಲೇ ಟ್ರೈನ್ ಹೋಗೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ವಿ. ನಮ್ಮ ಊರಿನಲ್ಲೂ ಈ ತರದೊಂದಾದ್ರೆ ಎಷ್ಟು ಸಂತೋಷ ಅಂತ ಅನ್ಕೊಳ್ತಾ ಇದ್ವಿ. ಡೆಲ್ಲಿ ಆಯ್ತು, ಇವಾಗ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಈ ತರ ಬಂದಿರೋದು ತುಂಬಾ ಸಂತೋಷ. ಇದು ಮುಂದಕ್ಕೆ ಹಿಂಗೆ ಮುಂದುವರಿಬೇಕು, ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಹೆಚ್ಚೆಚ್ಚು ಜಾಗಗಳಿಗೆ ಈ ಸೌಲಭ್ಯ ಒದಗಿಸ್ಕೊಡ್ಬೇಕು. ಆಮೇಲೆ ಹೆಚ್ಚು ಜನಸಾಮಾನ್ಯರಿಗೆ ಇದು ಹೆಲ್ಪ್ ಆಗಬೇಕು ಅಂತ ನಾನು 4 ನಿಮಿಷಕ್ಕೆ ಅಲ್ಸೂರ್ ಸ್ಟೇಷನ್ ಆಗ್ಲೇ ನಾವು ರೀಚ್ ಆಗಿದೀವಿ. ನಿಮ್ಗೆ ಏನ್ ಅನಿಸ್ತದೆ? ಮೆಟ್ರೋ ಬೆಂಗಳೂರು ಬರುತ್ತೆ, ಇಷ್ಟು ಬೇಗ ಆಗತ್ತೆ ಅಂತ ಅನ್ಕೊಂಡಿದ್ರ? ಸಾಕಷ್ಟು ಬಾರಿ ಆಶ್ವಾಸನೆಗಳ ಕೊಟ್ಟಿದ್ರು, ಆದ್ರೆ ಈಗ ಹೆಂಗ್ ಅನಿಸ್ತದೆ ಮೇಡಮ್? ಹೌದು, ನಾವು ಎಲ್ಲರೂ ತುಂಬಾ ಕಾದಿದೀವಿ ಇದಕ್ಕೋಸ್ಕರ ಅಂತ. ಆದ್ರೆ ಏನೇ ಆಗ್ಲಿ ಫೈನಲ್ ಔಟ್ಪುಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಎಲ್ರಿಗೂ ಸಂತೋಷ ತರುತ್ತೆ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ದಿನಗಳಿಂದ ಕಾಯ್ತಿದ್ದಂತಹ ಜನತೆಗೆ ಸಾಕಷ್ಟು ಸಂತಸ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮೆಟ್ರೋ ಸೇವೆ ನೀಡೋಕೋಸ್ಕರ ಬಂದಿರುವಂತಹ ಮೆಟ್ರೋ ಸಿಬ್ಬಂದಿ ಸಹ ನಮ್ ಜೊತೆ ಇದ್ದಾರೆ. ಸರ್, ನೀವ್ ಹೇಳಿ, ನಿಮ್ಗೆ ಹೆಂಗ ಅನಿಸ್ತದೆ? ಜನ ಇಷ್ಟು ದಿವಸ ಬೈತಿದ್ರು ಮೆಟ್ರೋದಲ್ಲಿ ಬಿಡಲ್ಲ, ಮೆಟ್ರೋದಲ್ಲಿ ಆಗಲ್ಲ, ಹೆಂಗ ಅನಿಸ್ತದೆ? ಬಟ್ ಒಂದ್ಸರಿ ನಮ್ಮ ಮೆಟ್ರೋದಲ್ಲಿ ಓಡಾಡಿದ್ರೆ ಜನ ಬೇರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಿಂತ ಮೆಟ್ರೋ ಇಟ್ಸ್ ವೆರಿ ಗುಡ್. ಇನ್ಸೈಡ್ ನಮ್ಗೆ AC ಕ್ಯಾಬ್ಸ್ ಗಳಿದೆ. ಸೊ ಒಂದ್ಸರಿ ಜನ ಇದ್ರ ಮೇಲೆ ಓಡಾಡಿದ್ರೆ ಬೇರೆ ಸಿಸ್ಟಮ್ ಅಲ್ಲಿ ಓಡಾಡೋದಕ್ಕೆ ಅವ್ರ ಓನ್ ವೆಹಿಕಲ್ಸ್ ಗಳನ್ನ ಓಡಾಡೋದನ್ನ ಕಡಿಮೆ ಮಾಡ್ಕೊಂತಾರೆ ಅಂತ ಖಂಡಿತವಾಗಿ ಕಡಿಮೆ ಮಾಡ್ತಾರೆ. ಓಕೆ ವೀಕ್ಷಕರೇ, ಈಗಾಗಲೇ ನಮ್ಮ ಪ್ರತಿನಿಧಿ ಸುವರ್ಣ ಸಂಚಾರದಲ್ಲಿ ತೊಡಗಿದ್ದಾರೆ, ಮೆಟ್ರೋ ಟ್ರೈನ್ ಹತ್ತಿದ್ದಾರೆ. ಅವರು ಕೂಡ ಪತ್ರಕರ್ತರ ಅನುಭವವನ್ನು ಪಡೆದುಕೊಂಡ್ರು, ಅದರ ಜೊತೆಗೆ ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಸೊ ಇದೀಗಾಗಲೇ ಏನು MG ರೋಡ್ನಿಂದ ಬೈಯಪ್ಪನಹಳ್ಳಿಗೆ ಹೊರಟಂತಹ ಮೆಟ್ರೋ ಟ್ರೈನ್ನಲ್ಲಿ ಮೊದಲ ಸ್ಟೇಷನ್ ಟ್ರಿನಿಟಿ ಸರ್ಕಲ್ ಆಗಿರುತ್ತೆ. ಈಗಾಗಲೇ ನಮ್ಮ ಪ್ರತಿನಿಧಿ ನಂದಿನಿ 11:26 ಹೊರಟಿದ್ರು. 3 ಶಿಫ್ಟ್ ಅಲ್ಲಿ ಇರ್ತಾರೆ, ಎಲ್ಲಾ ಶಿಫ್ಟ್ ಅಲ್ಲೂ ಇರ್ತಾರೆ. ಅದು ಜನ ಎಷ್ಟೆಷ್ಟು ಅಂತ ಹೇಳಕ್ ಒಂದು ನಾರ್ಮಲ್ ಶಿಫ್ಟ್ ಅಲ್ಲಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಸರ್, ಯಾವ ರೀತಿ ಸಿದ್ಧತೆ ಇದೆ ನಿಮ್ಮಲ್ಲಿಂದ? ನಮ್ಮಲ್ಲಿ ಯಾವ ಕಾನ್ಫರೆನ್ಸ್, ಲಾಟ್ ಆಫ್ ಕಾನ್ಫರೆನ್ಸ್ ಟೂರ್ ಅಂತ ಮೆಟ್ರೋ. ಸರ್, ನೀವು ಎಲ್ಲಿಂದ ಬಂದಿರೋರು? ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನು ಶಿವಮೊಗ್ಗದಿಂದ ಬಂದಿರೋ. 1 ಇಯರ್ ಆಯ್ತು ಕೆಲಸ. 1 ಇಯರ್ ಆಯ್ತು ಕೆಲಸ. ಹೆಂಗ ಅನಿಸ್ತದೆ ಈ ಕೆಲಸ ಸಿಕ್ಕಿದ್ ಇವತ್ತು? ಸಾರ್ಥಕ ಅನ್ಸುತ್ತೆ? ನೈಸ್. ಮೆಟ್ರೋ ಸಿಬ್ಬಂದಿ ಅಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರ ಕನಸಿನ ಕೂಸು ಇವತ್ತು ನನಸಾಗಿದೆ. ಇಲ್ಲಿ ಪ್ರತಿಯೊಂದು ಎಲಿವೇಟೆಡ್ ಸ್ಟೇಷನ್ಗಳು 4-5 ನಿಮಿಷಗಳಲ್ಲಿ ಸ್ಟೇಷನ್ ಇಂದ ಸ್ಟೇಷನ್ಗೆ ರೀಚ್ ಆಗ್ತಿರೋದು ಜನರಿಗೆ ಸಾಕಷ್ಟು ಸಂತಸ ನೀಡಿದೆ. ಅಷ್ಟೇ ಅಲ್ಲ, ಈ ಸ್ಟೇಷನ್ ನ ಚಿತ್ರಣಗಳೇ ಹೇಳುತ್ತೆ ಎಷ್ಟು ಚಂದವಾಗಿ ಪ್ರತಿಯೊಂದು ಮೂಡ್ ಬಂದಿದೆ ಅಂತ. ಸ್ಟೇಷನ್ ನಲ್ಲಿ ಪ್ರತಿಯೊಂದು ಭಾಗಗಳು ಸಹ ಚಂದವಾಗಿ ಮೂಡ್ ಬರ್ತದೆ. ಪ್ರತಿಯೊಂದು ಭಾಗಗಳಲ್ಲೂ ಸಹ ಜನ ಸಾಕಷ್ಟು ಸಂತಸ ವ್ಯಕ್ತಪಡಿಸಿ ಖುಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಮೆಟ್ರೋನ ಸ್ಟೇಷನ್ಗಳಲ್ಲಿ ಅದ್ಭುತವಾದಂತಹ ಅನುಭವಗಳು ಜನರಿಗೆ ಆಗ್ತದೆ. ಇನ್ನು ನಾವು ಹೇಳಬೇಕು ಅಂತ ಅಂದ್ರೆ ಮೆಟ್ರೋ ಸ್ಟೇಷನ್ ಒಳಗಡೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಖ್ಯಾತ ಹಿನ್ನೆಲೆ ಗಾಯನ ನೀಡುತ್ತಿರುವಂತಹ ಅಪರ್ಣ ಅವರು ಇದಕ್ಕೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ. BMTCಯಲ್ಲೂ ಸಹ ಅವರೇ ಅನೌನ್ಸ್ಮೆಂಟ್ ಮಾಡ್ತಿದ್ರು, ಮೆಟ್ರೋದಲ್ಲೂ ಸಹ ಅವರ ಅನೌನ್ಸ್ಮೆಂಟ್ ಮಾಡುವಂತಹ ಸಿಸ್ಟಮೇ ಇಲ್ಲಿ ಬಳಸಲಾಗಿದೆ. ಸುಮಾರು ಈಗಾಗಲೇ 26 ನಿಮಿಷಕ್ಕೆ ಬಿಟ್ಟಿದ್ವಿ, ಈಗ 7 ನಿಮಿಷ ಆಗಿದೆ. ನೀವು ಈಗಾಗಲೇ ಇಂದಿರಾನಗರವನ್ನ ರೀಚ್ ಆಗಿದ್ದೀವಿ. ನಿಮಿಷಗಳ ಲೆಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ನ ರೀಚ್ ಆಗ್ತಿರೋದು ಇಲ್ಲಿರುವಂತಹ ಜನರಿಗೆ ಸಾಕಷ್ಟು ಸಂತಸ ನೀಡಿದೆ. ಸಿಬ್ಬಂದಿ ಅಂತೂ ಬಹಳನೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಜೊತೆಗೆ ಇಲ್ಲಿ ಜನರು ಸಹ ಇದ್ದಾರೆ, ಅವರು ಸಹ ಹೇಳ್ತಾರೆ ಅವರ ಅನುಭವಗಳನ್ನ. ಜನರು ಹೇಳೋ ಪ್ರಕಾರ ಅವರ ಅನುಭವಗಳನ್ನ ಹಂಚ್ಕೊಳ್ಳೋಣ. ಸರ್, ಹೇಳಿ ಸರ್, ನಿಮಗೆ ಹೆಂಗ ಅನಿಸ್ತಿದೆ? ಸರ್ ಮೇಡಮ್, ನಮ್ಮ ಹೆಸರು ಬಸವರಾಜ್ ಅಂತ, ನಾವು ಬೆಂಗಳೂರವರೇ. ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಮೆಟ್ರೋ ಬೆಂಗಳೂರಲ್ಲಿ ಇದು 2ನೇದು
ಭಾರತ ದೇಶದಲ್ಲಿ ಎರಡನೇದಿದು. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಸಂತೋಷ ಪಡಬೇಕು, ಎಲ್ಲರೂ ಪ್ರಯಾಣಿಸಬೇಕು. ತುಂಬ ಚೆನ್ನಾಗಿದೆ, ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್. ಮೆಟ್ರೋ ಸ್ಟೇಷನ್ಗಳು ಜನರ ಕನಸು, ಈ ಜನದ ಕನಸು ಹೇಗಿದೆ ಅನ್ಸುತ್ತೆ? ಮೆಟ್ರೋ ಸ್ಟೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ನೋಡ್ತಾ ಇರೋದು, ಬೇರೆ ಎಲ್ಲೂ ಹೋಗಿರಲಿಲ್ಲ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಖುಷಿಯಾಗಿದೆ ಮೇಡಮ್. ಎಲ್ಲರೂ ಬರಬೇಕು, ಎಲ್ಲರೂ ಪ್ರಯಾಣಿಸಬೇಕು. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಬೈಪನಹಳ್ಳಿ, ಹೊಸ ಬೈಪನಹಳ್ಳಿ ಸಿ ವಿ ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಇದು ಓಲ್ಡ್ ಮೆಡ್ರಾಸ್ ರೋಡ್ ಹತ್ರ, ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ. ನಮಗೆ ಮತ್ತು ನಮ್ಮ ಶಾಸಕರಾದ ಎಸ್ ರಘು ಅವರು ನಮ್ಮ ಬೈಪನಹಳ್ಳಿ MLA ಆಗಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್.